ಈ ಹಣ್ಣನ್ನು ತಿನ್ನಬಹುದು. ಮತ್ತು ಈ ಬೀಜನ ಆ್ಯಕ್ಚುಲಿ ನಾವು ಬೆಂಕಿಯಲ್ಲಿ ಸುಟ್ಕೊಂಡು ತಿಂತಾಯಿದ್ವಿ ಚಿಕ್ಕ ವಯಸ್ಸಲ್ಲಿ. ಸಖತ್ತಾಗಿರುತ್ತೆ ಮಾತ್ರ. ಆ್ಯಕ್ಚುಲಿ ಇದೇ ನೋಡಿ ಗೋಡಂಬಿ. ಇದ್ರ ಮೇಲೆ ಇರೋ ಹಣ್ಣು ಕೆಂಪಗಾಗುತ್ತೆ, ಇಲ್ಲ ಯೆಲ್ಲೋ ಕಲರ್ ಆಗುತ್ತೆ. ತಿನ್ಬೋದು, ಸ್ವೀಟಾಗಿರಲ್ಲ, ಒಂಥರ ವಕ್ರಾಗಿರುತ್ತೆ. ಸುಮಾರು 1 ಅವರಿಂದ ಹುಡುಕ್ತಾ ಇದ್ದೀನಿ ನಾನು ಎಲ್ಲ ಕಡೆ, ಆದರೆ ಇಲ್ಲೊಂದೇ ಕಡೆ ಸಿಕ್ಕಿದ್ದು. ಎಲ್ಲ ಕಾಯಿ ಕೀಳೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ಇಲ್ಲಿ ನೋಡಿದ್ರೆ ಎಲ್ಲ ಸಿಕ್ಕಾಪಟ್ಟೆ ಕಾಯಿಗಳಿವು, ಹಣ್ಣಂತೂ ಆಗಿಲ್ಲ. ಸೊ ಇನ್ನೂ ಸುಮಾರು 1 ತಿಂಗಳು ಬೇಕು ರೈಪ್ ಆಗೋದಕ್ಕೆ. ಇವಾಗ ನಾನು ಕಿತ್ಬಿಟ್ರೆ ವೇಸ್ಟ್ ಆಗುತ್ತೆ. ಸೊ ಲೆಟ್ಸ್ ನಾಟ್ ವೇಸ್ಟ್ ದ ಫುಡ್. ಈ ಕಡೆ ಒಂದಾದ್ರೂ ಹಣ್ಣು ಬೇಕಲ್ಲ ನನಗೆ, ಒಂದು ಹಣ್ಣಿಲ್ಲ. ಅಲ್ಲೊಂದಿದೆ, ಇದನ್ನು ಕೀಳೋಣ ಇವಾಗ. ಸಿಕ್ಕಾಪಟ್ಟೆ ವೈಲ್ಡ್ ಇದು ಮಾತ್ರ, ವೈಲ್ಡ್ ಫ್ರೂಟ್ ಇದು. ಫಾರ್ಮಲ್ಲಿ ಬೆಳೆಯೋದಂತಲ್ಲ, ಇದು ಸಿಕ್ಕಾಪಟ್ಟೆ ಡೀಪ್ ಜಂಗಲಲ್ಲಿ ಬಂದುಬಿಟ್ಟಿದ್ದೀನಿ ನಾನು. ಇಲ್ಲೇ ಪಕ್ಕದಲ್ಲೇ ಕಾವೇರಿ ರಿವರ್ ಇರೋದು. ಈ ಹಣ್ಣನ್ನು ತಿನ್ನಬಹುದು. ಮತ್ತು ಈ ಬೀಜನ ಆ್ಯಕ್ಚುಲಿ ನಾವು ಬೆಂಕಿಯಲ್ಲಿ ಸುಟ್ಕೊಂಡು ತಿಂತಾಯಿದ್ವಿ ಚಿಕ್ಕ ವಯಸ್ಸಲ್ಲಿ. ಸಖತ್ತಾಗಿರುತ್ತೆ ಮಾತ್ರ. ಆ್ಯಕ್ಚುಲಿ ಮೇಲೆ ಇನ್ನೊಂದು ನೋಡಿದೆ, ಪರ್ಫೆಕ್ಟಾಗಿ ರೈಪ್ ಆಗಿದೆ ಅಲ್ಲಿ, ಆದರೆ ಸಿಕ್ಕಾಪಟ್ಟೆ ದೂರ ಇದೆ ಅದು. ಮರ ಹತ್ತೇ ಬಿಟ್ಟಿದ್ದೀನಿ ಆ್ಯಕ್ಚುಲಿ. ಫೈನಲಿ ನಮ್ಮ ಹಣ್ಣು ಇಲ್ಲಿದೆ. ಇಟ್ಸ್ ವರ್ತ್ ಇಟ್, ಇಟ್ಸ್ ಡ್ಯಾಮ್ ವರ್ತ್ ಇಟ್. ಅಡ್ವೆಂಚರ್ ಅಂದರೆ ಹೆಂಗಿರಬೇಕು.